ಸುದ್ದಿ ಪ್ರಸಾರ ವೀಕ್ಷಕರಿಗೆ ಸ್ವಾಗತ. ಕೆಆರ್ಎಸ್ ಪಕ್ಷದ 6ನೇ ಸಂಸ್ಥಾಪನಾ ದಿನ ಮತ್ತು ಮಹಾಧಿವೇಶನ. ಮಂಡ್ಯ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸ್ಥಾಪನೆಯಾಗಿ 6 ವರ್ಷ ಪೂರೈಸಿದ ಸಂದರ್ಭದಲ್ಲಿ ಆಗಸ್ಟ್ 10 ರಂದು ಪಕ್ಷದ ಸಂಸ್ಥಾಪನಾ ದಿನವನ್ನಾಗಿ ಆಚರಿಸಲಾಗುವುದು ಎಂದು ರಾಜ್ಯ ಉಪಾಧ್ಯಕ್ಷ ಸೋಮಸುಂದರ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು 2019 ರ ಆಗಸ್ಟ್ 10 ರಂದು ಬೆಂಗಳೂರಿನಲ್ಲಿ ಪಕ್ಷವು ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಎಚ್.ಎಸ್. ದೊರೆಸ್ವಾಮಿ ಮತ್ತು ಸಾಮಾಜಿಕ ಹೋರಾಟಗಾರರಾದ ಎಸ್.ಆರ್. ಹಿರೇಮಠ ಅವರಿಂದ ಉದ್ಘಾಟನೆಗೊಂಡು ಕಳೆದ 6 ವರ್ಷಗಳಿಂದ ರಾಜ್ಯದಲ್ಲಿ ಭ್ರಷ್ಟಾಚಾರ, ದುರಾಡಳಿತ, ಅಕ್ರಮ, ಅನ್ಯಾಯಗಳ ವಿರುದ್ಧ ಮತ್ತು ನಾಡು ನುಡಿಯ ಸಂರಕ್ಷಣೆಗಾಗಿ ನಿರಂತರವಾಗಿ ಹೋರಾಡುತ್ತಾ ಬಂದಿದ್ದು, ಈ 6 ವರ್ಷಗಳಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷರಾದ ರವಿ ಕೃಷ್ಣಾರೆಡ್ಡಿಯವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಪಕ್ಷದ ಸಂಘಟನೆ ಮಾಡಿ ಅನೇಕ ಹೋರಾಟಗಳನ್ನು, ಅಭಿಯಾನಗಳ ಮೂಲಕ ನಡೆಸಿಕೊಂಡು ಬರಲಾಗಿದೆ ಎಂದರು. ಇದರ ಪೂರಕವಾಗಿ ಇದೇ ಆಗಸ್ಟ್ 10 ರಂದು ಪಕ್ಷದ ಸಂಸ್ಥಾಪನಾ ದಿನ ಹಾಗೂ ಮಹಾಧಿವೇಶನವನ್ನು ಮಂಡ್ಯ ನಗರದ ಜೂಬಿಲಿ ಪಾರ್ಕ್ನಲ್ಲಿ ಆಯೋಜಿಸಲಾಗಿದೆ. ಬೆಳಗ್ಗೆ 10 ಗಂಟೆಗೆ ವಿಶ್ವೇಶ್ವರಯ್ಯನವರ ಪ್ರತಿಮೆ ಬಳಿಯಿಂದ ಜೂಬಿಲಿ ಪಾರ್ಕ್ ತನಕ ಮೆರವಣಿಗೆ ನಡೆಸಿ ನಂತರ 11.30ಕ್ಕೆ ಮಹಾಧಿವೇಶನ ನಡೆಯಲಿದೆ. ಈ ಮಹಾಧಿವೇಶನಕ್ಕೆ ಪಕ್ಷದ ಕಾರ್ಯಕರ್ತರು, ಪದಾಧಿಕಾರಿಗಳು ಮತ್ತು ಬೆಂಬಲಿಗರು ರಾಜ್ಯದ ಎಲ್ಲಾ ಭಾಗಗಳಿಂದ ಆಗಮಿಸುವರು ಎಂದರು. ಇದೇ ಸಂದರ್ಭದಲ್ಲಿ ಸಂಸ್ಥಾಪನಾ ದಿನದ ಹಿಂದಿನ ದಿನದಂದು ಆಗಸ್ಟ್ 9 ಬೆಳಗ್ಗೆ 10:30 ಗಂಟೆಗೆ ಮಂಡ್ಯದ ಗಾಂಧಿ ಭವನದಲ್ಲಿ ಚುನಾವಣಾ ಸುಧಾರಣೆ ಮತ್ತು ಅದರ ಅವಶ್ಯಕತೆ ಬಗ್ಗೆ ವಿಚಾರಣಾ ಸಂಕಿರಣವನ್ನು ಆಯೋಜಿಸಲಾಗಿದೆ. ಈ ವಿಷಯದ ಬಗ್ಗೆ ದಿಚ್ಚಿ ಭಾಷಣಕಾರರಾಗಿ ನಾಡಿನ ಹಿರಿಯ ಹೋರಾಟಗಾರರು ಮತ್ತು ಚಿಂತಕರಾದ ಎಸ್.ಆರ್. ಹಿರೇಮಠ ಅವರು ಮಾತನಾಡಲಿದ್ದಾರೆ. ಮಾಜಿ ಸಚಿವರಾದ ಬಿ. ಸೋಮಶೇಖರ್, ರೈತ ಮುಖಂಡರಾದ ಶ್ರೀಮತಿ ಸುನಂದ ಜಯರಾಮ್, ಬೋರಯ್ಯ ಅವರುಗಳು ಭಾಗವಹಿಸಲಿದ್ದು, ಪಕ್ಷದ ರಾಜ್ಯಾಧ್ಯಕ್ಷರಾದ ರವಿ ಕೃಷ್ಣಾರೆಡ್ಡಿ ಅವರು ಅಧ್ಯಕ್ಷತೆ ವಹಿಸಲಿದ್ದಾರೆ. ತದನಂತರ ಪಕ್ಷದ ಮುಖಂಡರುಗಳ ನೇತೃತ್ವದಲ್ಲಿ ಕಳೆದ ವರ್ಷ ನಮ್ಮನ್ನಗಲಿದ ಪಕ್ಷದ ಕಾರ್ಯಾಧ್ಯಕ್ಷರಾಗಿದ್ದ ಎಚ್.ಎಸ್. ಲಿಂಗೇಗೌಡ ಅವರ ಸಮಾಧಿ ಸ್ಥಳಕ್ಕೆ ಭೇಟಿ ನೀಡಿ ಗೌರವ ಸಲ್ಲಿಸಲಾಗುವುದು ಎಂದರು. ಗೋಷ್ಠಿಯಲ್ಲಿ ಸಂಘಟನಾ ಕಾರ್ಯದರ್ಶಿ ರಮೇಶ್ ಗೌಡ, ಅರುಣಕುಮಾರ, ಮಲ್ಲೇಗೌಡ, ದೀಪಮರೂರು, ನಾಗರಾಜು, ಮಲ್ಲೇಶ್, ಚಂದ್ರು ಇದ್ದರು. ಪಕ್ಷ 6 ವರ್ಷಗಳನ್ನ ಪೂರೈಸಿ 7ನೇ ವರ್ಷಕ್ಕೆ ಇದೇ 10ನೇ ತಾರೀಕು ಕಾಲಿಡುವಂತಹ ಸಂದರ್ಭದಲ್ಲಿ ಪಕ್ಷವನ್ನ ಸ್ಥಾಪನೆ ಮಾಡಿದಂತಹ ಮೂಲಿಗರಲ್ಲಿ ಒಬ್ಬರು ಮಂಡ್ಯದವರು. ಅವರು ಇವತ್ತು ನಮ್ಮನ್ನ ಅಗಲಿದ್ದಾರೆ. ಆದರೆ ಅವರ ನೆನಪಿನಲ್ಲೇ ಇವತ್ತು ನಾವು ಮಂಡ್ಯ ನಗರದಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು. ಇಂಥ ಒಂದು ಸನ್ನಿವೇಶ ಯಾವುದೇ ಪಕ್ಷಗಳಿಗೂ ಬರಬಾರದು. ಆದರೆ ನಮ್ಮ ಪಕ್ಷ ಅಂಥವರ ನೆನಪಿನಲ್ಲಿ ಇವತ್ತು ಪಕ್ಷದ 6ನೇ ಸಂಸ್ಥಾಪನಾ ದಿನವನ್ನ ಆಚರಿಸ್ತಾ ಇದೆ ಅಂದರೆ ಬಹಳ ದುಃಖದಾಯಕವಾಗಿದೆ. ಆದರೆ ಇನ್ನೊಂದು ರೀತಿಯಲ್ಲಿ ಅಂಥವರ ನೆಲದಲ್ಲಿ ನಾವು ಇವತ್ತು 7ನೇ ವರ್ಷಕ್ಕೆ ಪದಾರ್ಪಣೆಯನ್ನು ಮಾಡ್ತಾ ಇದ್ದೀವಿ ಅನ್ನುವಂಥ ಒಂದು ರೀತಿ ಸಂತೋಷವೂ ಇದೆ. ಯಾವುದು ಹೇಗೆ ತಗೊಳ್ಳೋದು ಅನ್ನೋದು ಕಷ್ಟ. ದಯಮಾಡಿ ಬಂಧುಗಳೇ, ನಿಮ್ಗೆಲ್ಲ ತಿಳಿದಿದೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇಷ್ಟು ವರ್ಷಗಳಲ್ಲಿ ಜನಪರವಾಗಿ ಏನೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೆ ಅದೆಲ್ಲ ನೀವು ಇದುವರೆಗೂ ಸುದ್ದಿ ಮಾಡಿದ್ದೀರಾ, ನೋಡ್ತಾ ಇದ್ದೀರಾ, ಕೇಳ್ತಾ ಇದ್ದೀರಾ. ನಮ್ಮ ವಿಚಾರ ಇಷ್ಟೇ, ಇವತ್ತಿನ ರಾಜಕೀಯ ವ್ಯವಸ್ಥೆಯನ್ನ ಸುಧಾರಣೆ ಮಾಡಬೇಕು ಅನ್ನುವಂಥದ್ದು. ಯಾವ ಕಾರಣಕ್ಕಾಗಿ ಸುಧಾರಣೆ ಆಗಬೇಕು ಅಂದ್ರೆ ನಮ್ಮ ಹಾಗೂ ನಮ್ಮ ಮಕ್ಕಳ ಮುಂದಿನ ಭವಿಷ್ಯವನ್ನ ಪ್ರಜಾಪ್ರಭುತ್ವದ ಸ್ವಚ್ಛತೆಯೊಳಗೆ ನಾಡನ್ನ ನಡೆಸಬೇಕು ಅನ್ನುವಂತ ಕಾರಣಕ್ಕಾಗಿ ನಾವು ಮಾಡ್ತಾ ಇರುವಂತಹ ಪ್ರಾಮಾಣಿಕ ಪ್ರಯತ್ನ ಇದು. ತಮ್ಮೆಲ್ಲರ ಅದರ ಸಹಕಾರವನ್ನ ನಾವು ಮತ್ತೆ ಮತ್ತೆ ಕೋರ್ತಾ ಇರ್ತೀವಿ. ದಯವಿಟ್ಟು ನಮ್ಮ ಮುಂದಿನ ನುಡಿಗಳನ್ನ ನಮ್ಮ ಪಕ್ಷದ ಕಾರ್ಯದರ್ಶಿಗಳಾಗಿರುವಂತಹ ಬೆಂಗಳೂರಿನಲ್ಲಿ ಸ್ಥಾಪನೆಯಾದದ್ದು. ಈ ಪಕ್ಷ ಒಂದು ಸಂದರ್ಭಕ್ಕೆ ಸಾಕ್ಷಿಯಾಗಿದ್ದವರಂತ ಸ್ವಾತಂತ್ರ್ಯ ಹೋರಾಟಗಾರರಾದ ಎಚ್.ಎಸ್. ದೊರೆಸ್ವಾಮಿ ಅವರು ಹಾಗೂ ಸಮಾಜ ಚಿಂತಕರು ಮತ್ತು ಹಿರಿಯ ಸಾಮಾಜಿಕ ಹೋರಾಟಗಾರರಾದ ಎಸ್.ಆರ್. ಹಿರೇಮಠರವರ ನೇತೃತ್ವದಲ್ಲಿ ಪಕ್ಷ ಸ್ಥಾಪನೆಯಾಗಿ ಇವರಿಗೆ ಅಂದ್ರೆ ಈ ತಿಂಗಳ ಆಗಸ್ಟ್ 10ಕ್ಕೆ 6 ವರ್ಷಕ್ಕೆ ನಾವು ಕಾಲನ್ನ ಇಡ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ಕಳೆದ 6 ವರ್ಷದಿಂದ 6 ವರ್ಷ ಮತ್ತು 7 ವರ್ಷಕ್ಕೆ ಬರ್ತಾ ಇದೀವಿ. ಕಳೆದ 6 ವರ್ಷದಲ್ಲಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂತಹ ರವಿ ಕೃಷ್ಣಾರೆಡ್ಡಿ ಅವರ ನೇತೃತ್ವದಲ್ಲಿ ಪಕ್ಷ ಈ ಒಂದು ಕರ್ನಾಟಕದಲ್ಲಿ ಕನಿಷ್ಠ ಅಂದ್ರೂ ಕೂಡ 52,000ಕ್ಕೂ ಹೆಚ್ಚು ಜನ ಇವತ್ತು ನೋಂದಾಯಿತ ಸದಸ್ಯರನ್ನು ಒಳಗೊಂಡು ರಾಜ್ಯಾದ್ಯಂತ ಇರುವಂತಹ 31 ಜಿಲ್ಲೆಗಳಲ್ಲಿ ನಮ್ಮ ಪಕ್ಷದ ಪದಾಧಿಕಾರಿಗಳಿದ್ದಾರೆ, ತಾಲೂಕು ಪದಾಧಿಕಾರಿಗಳಿದ್ದಾರೆ. ಭ್ರಷ್ಟಾಚಾರ ಮುಕ್ತ, ಲಂಚ ಮುಕ್ತ ಕರ್ನಾಟಕವನ್ನ ನಿರ್ಮಾಣ ಮಾಡಲಿಕ್ಕೆ ಸಾಕಷ್ಟು ಹೋರಾಟಗಳನ್ನ ಅನ್ಕೊಂಡು ಬಂದಿರುವಂತದ್ದನ್ನ ನೀವೆಲ್ಲ ಗಮನಿಸಿದ್ರ. ತಾಲೂಕು ಕಚೇರಿ ಆಗಿರ್ಬೋದು, ಪೊಲೀಸ್ ಸ್ಟೇಷನ್ಗಳಲ್ಲಾಗಿರ್ಬೋದು, ನಾಡ ಕಚೇರಿಗಳಲ್ಲಾಗಿರ್ಬೋದು, ಮತ್ತೆ ಪಡಿತರ ವಿತರಣೆ ಆಗುವಂತ ಸಂದರ್ಭದಲ್ಲಿ ಆಗ್ತಾ ಇರುವಂತಹ ಅವ್ಯವಹಾರಗಳನ್ನ ಪ್ರಶ್ನೆ ಮಾಡುತ್ತಾ ಜನಸಾಮಾನ್ಯರಿಗೆ ಒಂದು ಸರಿಯಾದ ರೀತಿಯಲ್ಲಿ ಲೈವ್ಗಳನ್ನ ಮಾಡೋದ್ರ ಮೂಲಕ ಸಾಮಾಜಿಕ ನ್ಯಾಯವನ್ನ
ಕೊಡಿಸಿರುವಂತದ್ದು ಪಕ್ಷದ ಒಂದು ಸಾಧನೆ ಅಂತ ಹೇಳ್ಬೋದು. ಇದೇ ಸಂದರ್ಭದಲ್ಲಿ ಈ ಒಂದು ಸಂಸ್ಥಾಪನಾ ದಿನಾಚರಣೆ ಮತ್ತು ಮಹಾದಿವಸ ಅಧಿವೇಶನಕ್ಕೆ ಮಂಡ್ಯದ ಜನತೆಯನ್ನ ಹಾಗೂ ರಾಜ್ಯದ ಜನತೆಯನ್ನ ಆಹ್ವಾನ ಮಾಡಬೇಕು ಮತ್ತು ಪಕ್ಷದ ಪದಾಧಿಕಾರಿಗಳು, ಕಾರ್ಯಕರ್ತರು ಮತ್ತು ಸೇನಾನಿಗಳು ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯಾದ್ಯಂತ ಮಂಡ್ಯದ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಆ ಒಂದು ಕಾರ್ಯಕ್ರಮಕ್ಕೂ ಮುನ್ನ ದಿನವಾದ 9 ಆಗಸ್ಟ್ 2025 ಶನಿವಾರ ಒಂದು ವಿಚಾರ ಸಂಕಿರಣವನ್ನು ಇಟ್ಕೊಂಡಿದ್ವಿ. ಇಂದಿನ ಪ್ರಸ್ತುತ ಭಾರತದ ಚುನಾವಣಾ ಸುಧಾರಣೆಗಳ ಅಗತ್ಯತೆಯನ್ನ ಕುರಿತು ವಿಚಾರ ಸಂಕಿರಣವನ್ನ ಗಾಂಧಿ ಭವನದಲ್ಲಿ ಶನಿವಾರ 10 ಇಟ್ಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮದ ದಿಕ್ಸೂಚಿ ಭಾಷಣಕಾರರಾಗಿ ಸಮಾಜ ಸುಧಾಕರು, ಹಿರಿಯ ಹೋರಾಟಗಾರರು ಮತ್ತು ಚಿಂತಕರು ಆದಂತಹ SR ಹಿರೇಮಠ ಅವರು ದಿಕ್ಸೂಚಿ ಭಾಷಣವನ್ನ ಮಾಡಲಿದ್ದಾರೆ. ತದನಂತರದಲ್ಲಿ ಮಾಜಿ ಸಚಿವರಾದ ಬಿ ಸೋಮಶೇಖರ್ ಅವರು ಹಾಗೂ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಮುಖಂಡರಾದ ಸುನಂದಾ ಜಯರಾಮ್ ಹಾಗೂ ಮತ್ತೊಬ್ಬ ರೈತ ಮುಖಂಡರಾದ ಕೆ ಬೋರಯ್ಯವರವರ ನೇತೃತ್ವದಲ್ಲಿ ರಾಜ್ಯಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಒಂದು ವಿಚಾರ ಸಂಕಿರಣ ಕಾರ್ಯಕ್ರಮ ನಡೆಯುತ್ತೆ.